ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮಲಗ್ಬಿಟ್ಟಿದ್ದೀರೋ ಎದ್ದಿದ್ದೀರೋ ಅಂತ ವಿಚಾರಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಈಗ ತಾನೇ ನಮ್ಮ ಜಿಲ್ಲಾ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ನಿಮಗೆಲ್ಲ ಅನೇಕ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಹೊರಟಿದ್ದಾರೆ. ಈಗ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ 2 ನಿಮಿಷ ಸರ್ಕಾರದ ಹಿರಿಯ ಸಚಿವರು, ಕರ್ನಾಟಕದಲ್ಲಿ ನಾನು ಕಂಡಂತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಎಬ್ಬಿಸಿ ಗ್ರಾಮೀಣ ಬದುಕಿನ ಆರೋಗ್ಯಕ್ಕೆ ಹೊಸ ರೂಪವನ್ನು ಕೊಡ್ತಾ ಇರುತ್ತ ಮಿತ್ರ ದಿನೇಶ್ ಗುಂಡೂರಾಯರವರೇ, ಕರ್ನಾಟಕ ರಾಜ್ಯದ ಹಿರಿಯ ನಾಯಕರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ತಮ್ಮೆಲ್ಲರ ಆತ್ಮೀಯರಾದಂಥ ಎಚ್.ಎಂ. ರೇವಣ್ಣವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು. ಈ ಬಾಲಕೃಷ್ಣ ಅಂದ್ರೆ ನಂಗೆ ಸ್ವಲ್ಪ ಭಯ. ಬರೀ ಅರ್ಜಿ ಹಿಡ್ಕೊಂಡು ಬರ್ಸ್ತಾ ಇರೋದು. ಈಗ ನೋಡಿ, ಎಲ್ಲರಿಗೂ ಒಂದು ಗದೆ ಕೊಟ್ಬಿಟ್ಟು ಒಂದು ಊನರ್ ಹಾಕ್ಬಿಟ್ಟು ಒಂದೊಂದು ಅರ್ಜಿ ಹಾಕೊಂಡು ಡಿಮ್ಯಾಂಡ್ ಹಾಕೊಂಡು ಇಡ್ತಾ ಇದ್ದಾರೆ. ನಿಮ್ಗೋಸ್ಕರ ಒಂದು ದೊಡ್ಡ ಹೋರಾಟ. ಈ ನಮ್ಮ ಕಡೆ ನನ್ನ ಬಂಡೆ ಅಂತ ಕರೀತಾರೆ, ನಾನೆಲ್ಲ ಬಂಡೆ, ಕೆಂಬಂಡೆ ಈ ಬಾಲಕೃಷ್ಣ. ಬಂದು ಕೂತ್ಕೊಂಡು ಗಟ್ಟಿಯಾಗಿ ಬಂಡೆ ತರ ಕೂತ್ಕೊಂಡು ಕೆಲಸ ಮಾಡಿಸಿ ಕ್ಷೇತ್ರದ ಜನತೆ ಋಣ ತೀರಿಸಬೇಕು ಅಂತೇಳಿ ಯಾವಾಗ ಬಂದ್ರು ಕೂಡ ಕ್ಷೇತ್ರದ ಕೆಲಸದ ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಇವ್ರ ಸನ್ಮಾನನೂ ಬೇಡ, ಇವ್ರ ಹೂನಾರನೂ ಬೇಡ, ಇವ್ರ ಗದೆನೂ ಬೇಡ. ಮಾಗಡಿ ಕ್ಷೇತ್ರ ಜನತೆಗೆ ನಾನು ಕೇಳೋದು, ಇವ್ರನ್ನ ಎಷ್ಟು ಅಂತರದಿಂದ ಗೆಲ್ಸಿದ್ರಿ, ಅದಕ್ಕಿನ್ನ ಹೆಚ್ಚು ಅಂತರದಿಂದ ನೀವು 2028ರಲ್ಲಿ ಗೆಲ್ಲಿಸಿದಾಗ ಮಾತ್ರ ಈ ಗದೆಗೆ, ಈ ಸನ್ಮಾನಕ್ಕೆ ಅದೇ ನನ್ನ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ನಿಮ್ಮ ಸ್ಥಳೀಯ ಸಂಸ್ಥೆಯ ವಿಧಾನ ಪರಿಷತ್ ಸದಸ್ಯರಾದಂಥ ರವಿಯವರಿದ್ದಾರೆ, ಶಾಸಕ ಮಿತ್ರರಾದಂಥ ನೆಲಮಂಗಲ ಶಾಸಕ ಮಿತ್ರರಾದಂಥ ನಮ್ಮ ಶ್ರೀನಿವಾಸ್ ಇದ್ದಾರೆ, ನಮ್ಮ ರಾಜು ನಮ್ಮ ತಮಾಜಿ ಅವರಿದ್ದಾರೆ, ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರು ರಮ್ಯಾ ನರಸಿಂಹಮೂರ್ತಿ ಅವರಿದ್ದಾರೆ, ಪುರಸಭೆ ಅಧ್ಯಕ್ಷರು, ನಮ್ಮ ಮಾಜಿ ಶಾಸಕರು ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ರಾಜು ಇದ್ದಾರೆ, ರಾಮು ಇದ್ದಾರೆ, ಇನ್ನು ಬಹಳ ಜನ ನಮ್ಮ ಮುಖಂಡಗಳೆಲ್ಲ ಕೂಡ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾವೆಲ್ಲ ಮಾಗಡಿ ಕೋಟೆಯಲ್ಲಿ ನಿಂತು ಬೆಂಗಳೂರು ಕಟ್ಟಂತ ಕೆಂಪೇಗೌಡರ ಋಣವನ್ನು ತೀರಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಮಸ್ಯೆಗಳು ಬಹಳ ಇದ್ದೇ ಇರ್ತದೆ. ರಾಜಕಾರಣದಲ್ಲಿ ಟೀಕೆಗಳು ಬರ್ತಾನೆ ಇರ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಬದುಕಿದ್ದಾಗ ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಅದನ್ನೇ ಬಾಲಕೃಷ್ಣರವರು ಇವತ್ತು ಅವರ ಶಾಸಕ ಸ್ಥಾನದ ಅವಧಿಯಲ್ಲಿ ನೀವು ಕೊಟ್ಟಂತ ಅವಕಾಶದಲ್ಲಿ ನಿಮ್ಮೆಲ್ಲರ ಋಣವನ್ನು ತೀರಿಸಲಿಕ್ಕೆ ಇವತ್ತು ಎಲ್ಲರ ಪ್ರಯತ್ನವನ್ನ ಸೆಳೀತಾ ಇದ್ದಾರೆ. ಆರೋಗ್ಯ ಸಚಿವರು ಬಂದು ಸುಮಾರು 40 ಕೋಟಿಗೂ ಹೆಚ್ಚು ಆಸ್ಪತ್ರೆಯನ್ನ ಈಗ ತಾನೇ ಅದಕ್ಕೆ ಉದ್ಘಾಟನೆ ಮತ್ತು ಕುದೂರು ಕ್ಷೇತ್ರಕ್ಕೂ ಕೂಡ
ಒಂದು ಹೊಸ ರೂಪ ಕೊಡ್ತೇನೆ ಅಂತೇಳಿ ತಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ನಿಮಗೆ ಬಸ್ ಸ್ಟ್ಯಾಂಡು ಮತ್ತು ಡಿಪೋ ಬಗ್ಗೆ ಅವರು ಕೂಡ ತಮಗೆ ವಾಗ್ದಾನವನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ರೇವಣ್ಣವರು ಎಲ್ಲಾ ಸಂದರ್ಭದಲ್ಲೂ ಕೂಡ ನನ್ನ ಕರ್ಮಭೂಮಿ, ನನ್ನ ಜನ್ಮಭೂಮಿ, ನನಗೆ ಇಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ನಾನು ಋಣವನ್ನು ತೀರಿಸಲೇಬೇಕು ಅಂತೇಳಿ ಬಾಲಕೃಷ್ಣ ಅವ್ರ ಜೊತೆ ಬಲಗೈ ಬಂಟನಾಗಿ ನಿಂತ್ಕೊಂಡು ಅವರು ಸುರೇಶ್ ಇಬ್ರು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ರವಿ ಅವರು ಯಾವಾಗಲೂ ಕೂಡ ಬಾಲಕೃಷ್ಣರವರಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ಅವರ ಜೊತೆಯಲ್ಲಿ ಇದ್ಕೊಂಡು ನಮ್ಮ ಹತ್ರ ಒತ್ತಡವನ್ನು ತಂದು ಈ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವೆಲ್ಲ ರಂಗನಾಥ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಇವತ್ತು ಕೋಟೆಯಿಂದನೇ ಆ ರಂಗನಾಥ ಸ್ವಾಮಿಗೆ ನಾವೆಲ್ಲ ನಮಸ್ಕಾರವನ್ನು ಅರ್ಪಿಸುವಂತ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ರಂಗನಾಥ ಸ್ವಾಮಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಮಾಗಡಿ ಕೆಂಪೇಗೌಡರವರು ಕಟ್ಟಿದ ಕೋಟೆ, ಸೋಮೇಶ್ವರದ ದೇಗುಲು, ಕೆಂಪಾಪುರದಲ್ಲಿ ಅವರ ಸಮಾಧಿ ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಅವರ ಏನು ಈ ಜನ್ಮ ಸ್ಥಳ ಕೂಡ ಈ ಕ್ಷೇತ್ರದಲ್ಲಿ ಸೇರಿದೆ. ಆದಿಚುಂಚನಗಿರಿ ಕ್ಷೇತ್ರ ಕೂಡ ಅವರ ಶ್ರೀಗಳು ನಮ್ಮ ಹುಟ್ಟಿದಂತ ಬಾಣಂದೂರು ಕೂಡ ಈ ಮಾಗಡಿ ಕ್ಷೇತ್ರಕ್ಕೆ ಸೇರಿದೆ. ಇಡೀ ರಾಜ್ಯಕ್ಕೆ ಒಂದು ಐತಿಹಾಸಿಕವಾದಂತಹ ಪವಿತ್ರ ಭೂಮಿ ಮಾಗಡಿ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಂದುರ್ಗದ ಬೆಟ್ಟ ಇರ್ಬೋದು, ಬೆಂಗಳೂರಿಗೆ, ಇಡೀ ಬೆಂಗಳೂರಿಗೆ ಒಂದು ಕಾಲದಲ್ಲಿ ತಿಪ್ಪುನಹಳ್ಳಿಯಿಂದ ನೀರನ್ನ ಕೊಡ್ತಾ ಇದ್ದದನ್ನ ಇತಿಹಾಸ ಪುಟವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಅಭಿವೃದ್ಧಿಯ ಗಮನವನ್ನ ಸೆಳೀತಾ ಇದ್ದೇವೆ, ಅಭಿವೃದ್ಧಿ ಮಾತಾಡ್ತಾ ಇದ್ದೇವೆ. ರೇವಣ್ಣವ್ರು ಹೇಳ್ದಂಗೆ ಭಾವನೆ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ನಿಮ್ಮ ಕಣ್ಣಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ತಮ್ಮಾಜಿ ಒಂದು ಮಾತನ್ನ ನಿಮ್ಗೆಲ್ಲ ನೆನಪು ಮಾಡಿದ್ರು. ನಾನು ಪವರ್ ಮಿನಿಸ್ಟರ್ ಇದ್ದಾಗ ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ HVDS ಸ್ಕೀಮ್ ಪ್ರತಿಯೊಬ್ಬ ರೈತ ಇಲ್ಲ ಇಬ್ಬಿಬ್ರು ರೈತರಿಗೆ ನಾವು ಟ್ರಾನ್ಸ್ಫಾರ್ಮರ್ ಕೊಟ್ಟಂತ ಒಂದು ದಾಖಲೆ ಇಡೀ ರಾಜ್ಯದಲ್ಲ, ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ MLA ಬಂಡಿ ಸಿದ್ದೇಗೌಡರಿಗೆ ಹೇಳಿದ್ದೇನೆ, ನಿಮ್ಮ ಕ್ಷೇತ್ರದಲ್ಲಿ ಈ ಯೋಜನೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ. ಯಾರು ಕೂಡ ಟ್ರಾನ್ಸ್ಫಾರ್ಮರ್ನ ರಿಪೇರಿ ಮಾಡಿಸ್ಬೇಕಾರೆ 30,000, 40,000, 50,000 ಅಂತೇಳಿ ಲಂಚ ಕೇಳ್ತಾ ಇದ್ರು. ಆಗ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂತ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ನನಗೆಲ್ಲ ರೇಷ್ಮೆ ಹಾರ ಹಾಕ್ತಿದ್ರು, ನಮ್ದು ರೇಷ್ಮೆ ಭೂಮಿ, ಮಿಲ್ಕು ಸಿಲ್ಕು ತರಕಾರಿ. ನಮ್ಮ ತಾಯಿ ಯಾವಾಗಲೂ ಕೂಡ ನಮ್ಮೂರಲ್ಲಿ ಅವರೆಕಾಯಿ ಬೆಳೆದ್ರು ಕೂಡ ಮಾಗಡಿ ಕಡೆ ಅವರೆಕಾಯಿ ತರಿಸು ಅಂತ ಕೇಳ್ತಾ ಇದ್ರು. ಇಲ್ಲಿ ಭೂಮಿ ಅಷ್ಟು ಸೊಗಡಾದದ್ದು, ರಾಗಿ ಭೂಮಿ ತರಕಾರಿ ಎಲ್ಲ ಕೂಡ ಈ ಜನರ ರೈತರ ಬದುಕು ಬಹಳ ಬೆಂಗಳೂರಿಗೆ ಒಂದು ಆಶ್ರಯವಾಗಿ ಬೆಳೆದದ್ದನ್ನ
ನಾವೆಲ್ಲ ಮೊದಲಿಂದ ಕೂಡ ನಾವು ನೋಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಸಮಸ್ಯೆಗಳು ಯಶಸ್ವಿ ಆಗಬೇಕಾದ್ರೆ, ಕಷ್ಟಗಳನ್ನ ನಿವಾರಣೆ ಆಗಬೇಕಾದ್ರೆ ಶ್ರಮ ಪಟ್ಟಾಗ ಮಾತ್ರ ಫಲವನ್ನು ನಾವು ಕಾಣ್ತೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಒಂದು ಅವಮಾನ. ಹಂಗೆ ಇವತ್ತು ನಾವು ದೇವರು ಕೊಟ್ಟಂತ ವರ, ಈ ದೇಶದ ದೇವರು ನಮಗೆ ವರ ಕೊಡೋದು, ಶಾಪ ಕೊಡೋದು, ಅವಕಾಶ ಕೊಡೋದು, ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ವರ ಶಾಪಕ್ಕಿನ್ನ ಅವಕಾಶವನ್ನು ಮಾತ್ರ ಕೊಡ್ತಾನೆ. ಅದನ್ನ ತೀರಿಸಬೇಕು ಅಂತೇಳಿ ಇವತ್ತು ಬಾಲಕೃಷ್ಣರವರು ನಿಮ್ಗೆಲ್ಲ ಸೇರಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ಅವರ ಜೀವನದಲ್ಲಿ ಮಾಡ್ತಾ ಇರುವಂತ ಹೋರಾಟ ಸಾಧನೆಗಳನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ. ಇಲ್ಲಿ ಕೆಂಪೇಗೌಡರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೋಟಿ ಹಣವನ್ನ ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಕೊಟ್ಟಿದ್ದೇನೆ. ಇಲ್ಲಿ ಮತ್ತೆ ಸೋಮನಹಳ್ಳಿ ಅಲ್ಲ, ಎಂಟ್ರನ್ಸ್ ಅಲ್ಲಿ ಸುಂಗದಕಟ್ಟೆ ಕೆಳಗಡೆ ಕೆಂಪೇಗೌಡ ಭವನ ಕಟ್ಟಬೇಕು ಅಂತೇಳಿ 5 ಎಕರೆ ಜಾಗವನ್ನ ಮಾಡಿ, ಸೋಮನಹಳ್ಳಿ 5 ಎಕರೆ ಜಾಗ ಕೊಟ್ಟು ಅಲ್ಲೂ ಕೂಡ 100 ಕೋಟಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಈಗಾಗಲೇ ನಮ್ಮ ಬಾಲಗಂಗಾ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಅದ್ರ ಬಗ್ಗೆ ಒಂದು ಪ್ಲಾನ್ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತೇಳಿ ಮೊನ್ನೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ. ಮಾಗಡಿ ಯೋಜನೆ ಪದಾಧಿಕಾರಿದಿಂದ BMRD ವತಿಯಿಂದ 20 ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರಮ್ಮನ ಕೆರೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಲ್ಲದೆ 159 ಗ್ರಾಮಗಳನ್ನ ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿಗೆ ಬರಬೇಕಾಗಿತ್ತು. ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಅವರು ನಾನು ಕೇಳಿದೆ, ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಈ ಸೊತ್ತು ಕೂಡ ಸುಮಾರು ಈಗಾಗಲೇ 1200 ಜನಕ್ಕೆ ವಿತರಣೆ ಆಗಿದೆ. ಇನ್ನು ಮಿಕ್ಕಿದವ್ರಿಗೆಲ್ಲರೂ ಕೂಡ ವಿತರಣೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೇವೆ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಅಂತೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೇನೆ. ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಚುನಾವಣಾ ಮುಂಚಿತವಾಗಿ ಬಂದು 5 ಗ್ಯಾರಂಟಿಗಳು ಬಂದು ನಿಮಗೆ ಬಗ್ಗೆ ತಿಳುವಳಿಕೆ ಹೇಳ್ತಿತ್ತು. ಪಾಪ ಬಿಜೆಪಿಯವರು ಜನತಾದಳದವರು ಎಲೆಕ್ಷನ್ಗೋಸ್ಕರ ಸ್ಟಂಟ್ ಮಾಡ್ತಾರೆ ಅಂತೇಳಿ ಟೀಕೆಗಳನ್ನ ಮಾಡಿದ್ರು. ಅದೇ 4-5 ತಿಂಗಳಲ್ಲಿ 5 ಗ್ಯಾರಂಟಿಗಳು ಕೂಡ ಜನರ ಅಕೌಂಟ್ಗೆ ತಲುಪಿ ನಿಮ್ಮ ಮನೆಗೆ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ಉರಿಸಿ ಹೊಟ್ಟೆ ತುಂಬ ಅನ್ನವನ್ನು ತುಂಬಿಸಿ ನಾವು ಬಸ್ನಲ್ಲಿ ಬೆಂಗಳೂರಿಗಾಗಲಿ, ಧರ್ಮಸ್ಥಳಕ್ಕಾಗಲಿ, ಕುಕ್ಕೆಗಾಗಲಿ, ಮೈಸೂರಿಗಾಗಲಿ ಎಲ್ಲಿಗೆ ಬೇಕಾದ್ರೂ ನನ್ನ ತಾಯಂದಿರು ಪ್ರಯಾಣ ಮಾಡೋಂಥ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಮಾಧಾನ ಆಗ್ತದೆ. ನಾನು ಬಿಜೆಪಿಯವರಿಗೆ, ಜನತಾದಳದವ್ರಿಗೆ ಕೇಳ್ತೀನಿ, ಇಂಥದ್ದೊಂದು ಕಾರ್ಯಕ್ರಮ, ನಾನು ಕುಮಾರಸ್ವಾಮಿ ಬಗ್ಗೆನೂ ನಾನು ಮಾತಾಡೋದಿಲ್ಲ, ದೇವೇಗೌಡರ ಬಗ್ಗೆನೂ ಮಾತಾಡೋದಿಲ್ಲ, ಯಡಿಯೂರಪ್ಪನವ್ರ ಬಗ್ಗೆನೂ ಮಾತಾಡೋದಿಲ್ಲ, ಬೊಮ್ಮಾಯಿ ಬಗ್ಗೆನೂ ಮಾತಾಡೋದಿಲ್ಲ. ಈ ಜನರ ಬದುಕಿಗೆ ರೇವಣ್ಣ ಒಂದು ಪಟ್ಟಿ ಕೊಡ್ತಾ ಇದ್ರು. ಉಳೋನ್ಗೆ ಭೂಮಿ,
ಬಡವನಿಗೆ ಸೈಟು, 5 ಗ್ಯಾರಂಟಿ, ವಿಡೋ ಪೆನ್ಷನ್, ನಮ್ಮ ಹಿರಿಯರಿಗೆ ಪೆನ್ಷನ್, ಈ ಅಂಗನವಾಡಿ ಕಾರ್ಯಕ್ರಮ, ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಈ ಕಾರ್ಯಕ್ರಮ, ಇವು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಜನತಾದಳದವರು ಅಲ್ಲಿ ಬಿಜೆಪಿಯವರು ಕೊಟ್ಟಿದಾರ? ನಿಮ್ಮ ಬದುಕಿಗೆ ಹೇಳಿ. ನೀವು ಬರೀ ರಾಜಕಾರಣ ಅಲ್ಲ, ಜಾತೀಯತೆ ಅದಲ್ಲ, ನಿಮ್ಮ ಹೊಟ್ಟೆ ತುಂಬುವಂಥದ್ದು, ನಿಮ್ಮ ಬದುಕನ್ನ ಮಾಡ್ಕೊಳ್ಳುವಂತ ಒಂದು ಕಾರ್ಯಕ್ರಮ. ನಾವು ಈ ಮಾಗಡಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ, ನಮ್ದು ಬೆಂಗಳೂರು ಜಿಲ್ಲೆ, ನಮ್ಮ ತಮ್ಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೋತಾ ಇದ್ದ. ನಾನು ಹೇಳಿದೆ, ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್, ನಾವು ಹುಟ್ಟಿರೋದು, ನಾವು ಸಾಯೋದು, ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ. ಈಗ ನನಗೆ ಮಾಗಡಿ ಬಾಲಕೃಷ್ಣಂಗೆ ಚಕ್ರಬಾವಿ ಅಲ್ಲ, ಹುಲಿಕಟ್ಟೆ ಬಾಲಕೃಷ್ಣ, ಎಸ್.ಸಿ. ಬಾಲಕೃಷ್ಣ ಅಂತ ಮರೀಲಿಕ್ಕೆ ಸಾಧ್ಯನಾ? ನನ್ನ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಅಂತ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಕುಮಾರಸ್ವಾಮಿನ ಎಚ್.ಡಿ. ಕುಮಾರಸ್ವಾಮಿ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಹಂಗೆ ನಮಗೆ ಕೊಟ್ಟಂತ ಹಿರಿಯರು, ಕೆಂಪೇಗೌಡ ಕಟ್ಟಂತ ಬೆಂಗಳೂರು, ಆ ಬೆಂಗಳೂರು ಜಿಲ್ಲೆಯ ಪರಂಪರೆನ ನಾವು ಯಾಕೆ ಕಳ್ಕೋಬೇಕು? ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ, ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ. ಆದ್ರೆ ಜನತಾದಳದ ನಾಯಕರುಗಳು ಹೋಗಿ ಡೆಲ್ಲಿಲಿ ಇದನ್ನ ಕೊಡಕ್ ಆಗಲ್ಲ ಅಂತೇಳಿ ಬರೆದ್ರು. ನಮಗೆ ವಿದ್ಯಾ ಗೊತ್ತಿಲ್ವೇ? ನೀವು ಕೊಟ್ಟಂತ ಶಕ್ತಿ, ನಿಮಗೆ ಕೊಡಬೇಕಾದಂತ ಋಣ, ನಿಮ್ಮ ಇತಿಹಾಸ, ನಿಮ್ಮ ಪ್ರತಿಯೊಂದು ಜಮೀನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಎಲ್ಲಿದ್ದೆ ನಾನು? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಸದಸ್ಯರಿದ್ದೆ, ಬೆಂಗಳೂರಿನಲ್ಲಿದ್ದೆ. ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ಅದನ್ನ ನಾವು ಯಾರು ಹೆಸರು ಕಳ್ಕೊಳಕ್ ಸಾಧ್ಯನಾ? ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರೂ ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿದೆ ಅಂತ ಹೇಳ್ತಾರೆ. ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ. ಪಾಪ ಏನೋ ನಮ್ಮ ಕುಮಾರಣ್ಣ ಬೇಕಾದಷ್ಟು ಸ್ಟ್ರೈಕ್ ಮಾಡ್ಸಕ್ ಪ್ರಯತ್ನ ಮಾಡಿದ್ರು. ಕುಮಾರಣ್ಣ, ನಾನು ಕೇಳೋದಿಷ್ಟೇ, ನೀ ಹಾಸನದಿಂದ ಬಂದು ಬೆಂಗಳೂರಿಗೆ, ರಾಮನಗರ್ಗೆ ಬಂದು ಆಸ್ತಿ ತಗೊಳ್ಳಲಿಲ್ವೇ? ಇಲ್ಲಿ ಬಂದು ರಾಮನಗರ ರಾಜಕಾರಣ ಮಾಡ್ಲಿಲ್ವೇ? ನೀವು ನಿಮ್ಮ ತಂದೆಯವರು ನಾವೇನ್ ಬೇಜಾರು ಮಾಡ್ಕೊಳ್ಳಿಲ್ಲ. ಆದ್ರೆ ನಿಮ್ಮ ಆಸ್ತಿ ಅಲ್ಲೇ ತಗೋಬೋದಾಯ್ತಲ್ಲ, ಇಲ್ಲಿ ಯಾಕೆ ಬಂದು ತಗೊಂಡ್ರಿ? ನಿಮ್ಮ ಬದುಕನ್ನ ಹೇಳಿಕೆ ಮಾಡ್ಕೋಬೇಕು ಅಂತ. ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಳಿಕೆ ಮಾಡ್ಕೊಳ್ಬೇಕು, ಅವರ ಬದುಕಿನಲ್ಲಿ ಹೊಸ ರೂಪ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಆ ಉಸಿರನ್ನ, ಆ ಹೆಸರನ್ನ ಇವತ್ತು ಉಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಆದ್ರಿಂದ ಇವತ್ತು ಅನೇಕ ಅಭಿವೃದ್ಧಿ, ಸತ್ತೆಗಾಲದಿಂದ ಸುಮಾರು 90 ಕೋಟಿ ವೆಚ್ಚದಲ್ಲಿ ಇವತ್ತು ಮಾಗಡಿ ಭಾಗದ ಸುಮಾರು 44 ಕೆರೆಗಳಿಗೆ ವೈದ್ಯಗುಡ್ಡ ಮುಖಾಂತರ ತುಂಬಾ ಯೋಜನೆಯನ್ನ ಈಗಾಗಲೇ ಟೆಂಡರ್ ಕರೆದಿದ್ದೇವೆ. ಮಂಚನಬೆಲೆ ಜಲಾಶಯ ಕೆಳಭಾಗದಲ್ಲಿ 13.5 ಕೋಟಿ ವೆಚ್ಚದ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 35 ಕೋಟಿ ವೆಚ್ಚದ ಅನೇಕ ರಸ್ತೆಗಳು, ಚರಂಡಿಗಳಿಗೆ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ. ನನ್ನ ಇಲಾಖೆಯಲ್ಲಿ ಈಗಾಗಲೇ 100 ಕೋಟಿಗಳನ್ನ ಕೊಟ್ಟಿದ್ದೇವೆ. ಶ್ರೀರಂಗ ಯೋಜನೆ ಯಾರು ಮಾಡಿದ್ರು? ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ನಾವು ಎಲ್ಲ ನಿಂತ್ಕೊಂಡು ಡಿ.ಕೆ. ಸುರೇಶ್ ಅವರ ಒತ್ತಡವನ್ನ ಗಮನದಲ್ಲಿಟ್ಕೊಂಡು ಆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಇಂಥ ಅನೇಕ 100 ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲೇ ಅಭಿವೃದ್ಧಿ ಕೆಲಸ ನೀವೆಲ್ಲ ಗಮನಿಸಿದ್ದೀರಿ. ಇಂಥ ಭವ್ಯವಾದಂಥ ಕಾಮಗಾರಿಗಳನ್ನ ಮೊನ್ನೆ ಬೀದರ್ಗೆ ಹೋಗಿದೆ, 2,000 ಕೋಟಿ ರೂಪಾಯಿ. ಗುಲ್ಬರ್ಗಕ್ಕೆ 5,000 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ. ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಕಡೆ ಈ ರೀತಿ ಮಾಡಿದ್ದೇವೆ. ನಮ್ಮ ಸ್ನೇಹಿತರು, ವಕೀಲರು
ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಬಾಲಕೃಷ್ಣ ಅವರು ಮಾತಾಡಿದ್ದೀವಿ. ನೀವು ಅವ್ರ ಜೊತೆ ಇರಿ ಅಷ್ಟೇ, ನಿಮ್ಮ ಕೆಲಸ ನಮ್ಗಿರ್ಲಿ, ಮಿಕ್ಕಿದ್ ಬಿಡಿ. ನಾವು ಆ ಕೆಲಸ ಎಲ್ಲ ನಾವು ಮಾಡಿಕೊಡ್ತೇವೆ. ಒಟ್ಟಾಗಿ ಸೇರಿ ನೀವೆಲ್ಲ ಸೇರಿ ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕೆಲಸ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. ಇದೇನಾದ್ರು ಬಿಜೆಪಿಯವರು ಮಾಡಿದ್ರಾ? ದಳದವರು ಮಾಡಿದ್ರಾ? ಇಂಥ ಕಾನೂನು ತೆಗೆದುಕೊಂಡು ಬಂದಿದ್ರಾ? ಇವತ್ತು ಏನು 30 ವರ್ಷದಿಂದ ಏನು ಒಳ ಮೀಸಲಾತಿ ವಿಚಾರದಲ್ಲಿ ಹೋರಾಟ ನಡೀತಾ ಇತ್ತು, ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೇವೆ. ಇಡೀ ರಾಷ್ಟ್ರ ನಮ್ಮನ್ನ ನೋಡ್ತಾ ಇದೆ. ಯಾವ ಸರಳತೆಯಲ್ಲಿ ಇವತ್ತು ಲಂಬಾಣಿ ಜನಾಂಗ ಇರ್ಬೋದು, ಬೋವಿ ಜನಾಂಗ ಇರ್ಬೋದು, ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರಂತ ಎಲ್ಲ ವರ್ಗದವರು ಕೂಡ ಸರ್ವರಿಗೂ ಸಮಪಾಳು ಅಂತ ಹೇಳಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಈ ರೇಷ್ಮೆಯ ನಾಡು ನಮ್ಮ ರಾಮನಗರ. ಹೆಚ್ಚಿಗೆ ರೇಷ್ಮೆ ಒಳ್ಳೆ ಬೆಲೆ ಇದೆ, ಬೆಳೀರಿ. ಒಳ್ಳೆ ಬೆಳೆಯಿಂದ ಇವತ್ತು ಹೈನುಗಾರಿಕೆ ಇದೆ. ಮಿಲ್ಕು ಸಿಲ್ಕು ನಮ್ಮ ಜಿಲ್ಲೆಯಲ್ಲಿ ಬಹಳ ಉತ್ತಮವಾಗಿದೆ. ತರಕಾರಿ ಬೆಳೆಯಲಿ, ಬೆಂಗಳೂರಿಗೆ ಶಕ್ತಿಶಾಲಿಯಾದಂಥ ತರಕಾರಿ ಇವತ್ತು ಸಿಗಲಿ. ಅದಕ್ಕೆಲ್ಲ ತರದಲ್ಲೂ ಕೂಡ ನಾವು ಶಾಶ್ವತವಾದಂಥ ಕಾರ್ಯಕ್ರಮಗಳನ್ನು ನಡೆಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ಬಾಲಕೃಷ್ಣರವರ ಹೋರಾಟ ಇವತ್ತು ಅಲ್ಲೂ ಕೂಡ ಬಿಡದಿ ಹೋಬಳಿಯಲ್ಲಿ ಅನೇಕ ಯೋಜನೆಗಳನ್ನು ಅಂತಾರಾಷ್ಟ್ರ ಮಟ್ಟದ ನಗರವನ್ನು ಮಾಡಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನಗರನ ಮಾಡಬೇಕು, ಬೆಂಗಳೂರಿನ ಒಂದು ಭಾಗವಾಗಿ ಇರಬೇಕು, ಅಲ್ಲಿಗೆ ಮೆಟ್ರೋ ತರಬೇಕು, ಹೊಸ ರೈಲನ್ನು ತೆಗೆಸಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಅನೇಕ ಯೋಜನೆಗಳನ್ನು ಅವರು ಸುರೇಶ್ ಅವರು ಇಬ್ರು ಸೇರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸಿ ಮಾಡ್ತಾ ಇದ್ದೇವೆ. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕೂಡ ಬರ್ತಾ ಇದೆ. ನಗರಸಭೆ ಪುರಸಭೆ ಮತ್ತು ಪಂಚಾಯತಿಗಳಲ್ಲಿ ನರೇಗಾ ವಿಚಾರದಲ್ಲಿ ನೀವೆಲ್ಲ ಅತಿ ಹೆಚ್ಚು ಹಣವನ್ನು ಉಪಯೋಗಿಸುವಂತ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಈಗಾಗಲೇ ರಸ್ತೆಗಳು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ. ಮುಂದೊಂದು ದಿನದಲ್ಲಿ ಟ್ರಾಫಿಕ್ ಕೂಡ ಕುಣಗಲ್ಲಿಂದ ಮಾಗಡಿ ಮೇಲೆನೆ ಹೋಗುವಂತ ಕೆಲಸ ನಡೀತದೆ. ಈಗಾಗಲೇ ನಾನು ತಾವರೆಕೆರೆ ಮೇಲೆ ವರೆಗೂ ಈಗಾಗಲೇ ಡಬಲ್ ಡೆಕ್ಕರ್ ಮಾಡಬೇಕು ಮೆಟ್ರೋ ಜೊತೆಯಲ್ಲಿ ಅಂತೇಳಿ DPR ತಯಾರು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. ಹೇಳ್ತೀನಿ ಬಿಡಪ್ಪ, ನನಗೆ ನೋಡಿ ಎಲ್ಲೋದು ಬಿಡಲ್ಲ ನನಗೆ ಬಾಲಕೃಷ್ಣ. ಈಗ ನೀವೇ ನನ್ನ ರಕ್ಷಣೆ ಬರಬೇಕು. ಸುಮ್ನಹಳ್ಳಿಯಿಂದ ತಾವರೆಕೆರೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದೇನೆ, ಅದನ್ನೇ ಹೇಳ್ತಾ ಇದ್ದೀನಿ. ಇದು ಮಾಗಡಿ ಕ್ಷೇತ್ರ ಬಾಲಕೃಷ್ಣಂದಲ್ಲ, ಇದು DK ಸುರೇಶ್ DK ಶಿವಕುಮಾರ್ ಕ್ಷೇತ್ರ. ಸಾಕೇನಪ್ಪ? ನಮ್ಮ ಕ್ಷೇತ್ರ ಇದು. ನಾವು ಈ ಕೆಲಸ ಕನಕಪುರ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತೀವೋ ಮಾಡಿದೀವೋ, ಈಗ ಕೆಲಸ ಕಡಿಮೆ ಆಗೋಗಿದೆ ಕನಕಪುರದಲ್ಲಿ. ಇದನ್ನೆಲ್ಲ ಕೂಡ ರಾಮನಗರ, ಮಾಗಡಿ, ಚನ್ನಪಟ್ಟಣ ಅಲ್ಲೂ ನಿಂತ್ಕೊಂಡೆಲ್ಲ ಪಾಪ ಯೋಗೇಶು ಅವನು ಕಮಲ ಹಿಡ್ಕೊಂಡು ಹೊರಟ್ಬಿಟ್ಟಿದ್ದ. ಹೇಳ್ಬಿಟ್ಟಿದ್ದೆ ನಾನು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಚಂದ ಅಂತ. ಅದಕ್ಕೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಈ ಪಂಚ ಗ್ಯಾರಂಟಿ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು. ಯಾರ ಕೈ? ಬಾಲಕೃಷ್ಣನ ಕೈ ಗಟ್ಟಿ ಆಯಿತು. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ಒಂದ್ಸಿ ಈ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ಮುಖಂಡಗಳಿಗೆ, ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ. DC, SP, CO ಎಲ್ಲ ಹಿರಿಯ ಇಂಜಿನಿಯರ್ಗಳೆಲ್ಲ ಅಧಿಕಾರಿಗಳಿದ್ದಾರೆ. ಅವರು ಕೂಡ ಎಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಬದುಕಿದ್ದಾಗ ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಅದನ್ನೇ ಬಾಲಕೃಷ್ಣರವರು ಇವತ್ತು
ಅವರ ಶಾಸಕತಾನದ ಅವಧಿಯಲ್ಲಿ ನೀವು ಕೊಟ್ಟಂತ ಅವಕಾಶದಲ್ಲಿ